ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಇವತ್ತು ಒಂದು ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಲೇಯರ್ ಮಾಡ್ಕೊಂಡು ನೋಡಿ. ನನ್ನ ಮಗಳು ಸಿಂಪಲ್ ಹೂವಿನ ಅಲಂಕಾರ ಸ್ನ್ಯಾಕ್ಸ್ ತಿನ್ಕೊಂಡು ಏನು ಸ್ನ್ಯಾಕ್ಸ್ ಅಂದ್ಬಿಟ್ಟು ಇದಕ್ಕೆ ಅವ್ರು ಇಷ್ಟ ಇರೋದು ಯಾರು ಇಷ್ಟ ಇಲ್ಲಿ ನಿಮ್ಗೆ ಯಾರು ಇಷ್ಟ ಅಂತ ಅಂದ್ಬಿಟ್ಟು. ಅಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ತಿಂಡಿ ಮಾಡ್ತಾ ಇದ್ದೀರಾ? ಏನ್ ಬೇಕು ಹೇಳಿ ಮಗ, ಇವತ್ತು ಹೋಟೆಲ್ ಸಿಸ್ಟಮ್ ಮಾಡ್ಬಿಟ್ಟಿದ್ದೀನಿ ನಾನು. ಓ, ಇಲ್ಲಿ ಕುಂಬಳಕಾಯಿ ಹೆಚ್ಚಿಟ್ಟಿದ್ದೀನ, ಹಾಂ, ರೊಟ್ಟಿಗೆ ಅನ್ನ ರುಬ್ಬಿಟ್ಟಿದ್ದೀನ, ಹ್ಞೂ, ಬೆಂಡೆಕಾಯಿ ತೊಳಿತಾ ಇದ್ದೀನ, ಹಾಂ, ಬಾತ್ರ, ಆಮೇಲೆ ಚಪಾತಿ ಇಟ್ಟು ಕಲ್ಸಿದ್ದೀನ. ವಾ, ಯಾಕಮ್ಮ ಇಷ್ಟೊಂದು ಮಾಡಿದ್ದೀರಾ? ಇವತ್ತು ಏನ್ ಬೇಕು ಹೇಳು ನಿನಗೆ ಅದು ಮಾಡ್ಕೊಡ್ತೀನಿ. ಏನ್ ಇಷ್ಟ ನಿನಗೆ ಸದ್ಯಕ್ಕೆ? ನನಗೆ ಏನಾದರೂ ಸರಿ ಅಮ್ಮ. ಒಳಗೆ ನಿಂತಿದ್ಲು ಅವಳು ರೊಟ್ಟಿ ಕುಂಬಳಕಾಯಿ ಪಲ್ಯ. ಎಸ್, ಇವತ್ತು ಅದೇ ಮಾಡ್ಬಿಡೋಣ. ಬೆಂಡೆಕಾಯಿ ತೊಳಿತಿರೋದು ನಾಳೆ ಬೆಳಿಗ್ಗೆ ಇವತ್ತೇ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಏಕೆ? ಅಪ್ಪ ಬೆಳಿಗ್ಗೆ ಬೇಗ ಹೋಯ್ತದಲ್ಲ, ಅದಕ್ಕೆ ನಾಳೆ ರಾತ್ರಿ ಮಾಡ್ಬೋದಲ್ಲ. ರಾತ್ರಿ ಬಿಸಿ ಇರ್ತೀನಲ್ಲ ನಾನು. ಇವತ್ತು ಗ್ರ್ಯಾಂಡ್ ಫಿನಾಲೆ ಇದೆ, ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇದೆ. ಅದಕ್ಕೂ ಮುಂಚೆ ನಿಮ್ಮೆಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಇವತ್ತು ಒಂದು ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ದಿನ ಬಿಗ್ ಬಾಸ್ ನೋಡ್ಕೊಂಡು ಬಂದವ್ರ ಒಂದು 4 ತಿಂಗಳಿಂದನು ಫೈನಲ್ ಡೇದು ಒಂದು ವಿಡಿಯೋ ಇರಲಿ ಅಂತ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಬೆಂಡೆಕಾಯಿ ತೊಳೆದಿಟ್ಟಿದ್ದೀನಿ, ಯಾಕಂದರೆ ನಾಳೆ ಬೆಳಿಗ್ಗೆ ನಾನು 4 ಗಂಟೆಗೆ ಇದ್ರೆ ಇಷ್ಟು ಕೆಲಸ ಆಗೋದೇ ಇಲ್ಲ. ಅದಕ್ಕೆ ಇವಾಗಲೇ ಮುಗಿಸ್ಕೊಂಬಿಡೋಣ, ರೆಡಿ ಮಾಡಿ ಇಟ್ಕೊಂಬಿಡೋಣ, ರಾತ್ರಿ ಬ್ಯುಸಿ ಇರ್ತೀನಲ್ಲ ಅಂತ. ಮತ್ತೆ ವಿಡಿಯೋ ನೋಡೋಣ ಹೆಂಗಿರುತ್ತೆ ಅಂತ. ಈ ವಿಡಿಯೋದಲ್ಲಿ ಹೇಳ್ತೀನಿ ನನಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ ಅಂತ, ಮತ್ತೆ ನಮ್ಮ ಮನೆಯವ್ರನ್ನೆಲ್ಲ ಕೇಳ್ತೀನಿ ಯಾರ್ಯಾರು ಇಷ್ಟ ಅಂತ. ನೋಡೋಣ. ಫಸ್ಟ್ ಸದ್ಯಕ್ಕೆ ತಿಂಡಿ ಮುಗಿಸಿ, ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಮೊದಲು ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆಮೇಲೆ ಪೂಜೆ, ಮನೇಲಿ ಕೆಲಸ ಇದೆ. ಕೆಲಸ ಬಿಟ್ಟು ಯಾವುದೇ ಕಾರಣಕ್ಕೂ ಶೋ ನೋಡೋಣ ನಾನು. ಫಸ್ಟ್ ನನ್ನ ಮನೆ ನನ್ನ ಮಕ್ಕಳು ಕೆಲಸ, ಅದು ಫಸ್ಟ್, ನೆಕ್ಸ್ಟ್ ಶೋ. ಅದಕ್ಕೆ ಇವಾಗೆಲ್ಲ ಕೆಲಸ ಮುಗಿಸ್ಬೇಕು. ಬಟ್ಟೆ ಮಡ್ಚೋದು ಇಷ್ಟ ಐತೆ, ಮಾಡೋದು ಅದಕ್ಕಿಂತ ಜಾಸ್ತಿ ಐತೆ. ಎಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ ನಿಮಗೆ. ನೋಡೋಣ ವಿಡಿಯೋ ಹೆಂಗಿರುತ್ತೆ ಅಂತ. ನೀವು ಕೂಡ ಶೋನ ನೋಡಿದ್ರ, ನಿಮ್ಗೆ ಯಾರು ಇಷ್ಟ ಅಂತ, ಯಾರು ಗೆದ್ರು ಅಂತ ನೋಡೋಣ. ಇವತ್ತು ಯಾರು ಗೆಲ್ತಾರೆ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಅದು ಫಿಕ್ಸ್ ಯಾರು ಅಂತ. ಗೆಲ್ಲೋರೇ ನನಗೆ ಇಷ್ಟನಾ, ಬೇರೆಯವ್ರು ಇಷ್ಟನಾ, ಎಲ್ಲನೂ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಈ ರೀತಿ ರೊಟ್ಟಿನ ತೆಗೆದು ಹೀಗೆ ಲೇಯರ್ ಮಾಡ್ಕೊಂಡು ನೋಡಿ. ನನ್ನ ಮಗಳು ತಿನ್ನೋ ಸ್ಟೈಲ್ ಇದು. ರೊಟ್ಟಿ, ಕುಂಬಳಕಾಯಿ, ತುಪ್ಪ, ಇದು 7 ಮೆನು. ಅವಳಿಗೆ ಕಮ್ಮಿ ಹಾಕೋಬಿಟ್ಟಿದ್ಯಲ್ವ ದೀಪ್ತಿ? ಆಮೇಲೆ ಇನ್ನೊಂದ್ಸತಿ ಹಾಕತ್ತೀನಿ, ಇನ್ನೊಂದ್ಸಲ ಹಾಕೋಣ. ನಮ್ಮ ಬೇಬಿಯ ರೆಸಿಪಿ ಇದು. ಮಗ ರೊಟ್ಟಿ ಎಣ್ಗಾಯಿ ಇಷ್ಟನಾ, ರೊಟ್ಟಿ ಕುಂಬಳಕಾಯಿ ಇಷ್ಟನಾ? ರೊಟ್ಟಿ ಎಣ್ಗಾಯಿ ಇಷ್ಟ. ಅದೊಂದ್ಸತಿ ರೆಸಿಪಿ ಮಾಡಿ ತೋರಿಸಿ. ಓಕೆ, ವ್ಯೂವರ್ಸಿಗೆ ಆಯ್ತು, ಮಾಡಾಕ್ತೀನಿ ಆ ರೆಸಿಪಿನ. ನಾಳೆ ಮಾಡ್ತೀರಾ? ಅಲ್ಲ, ನೋಡ್ಕೊಂಡು ನೀನು ಕೂಡ ಮಾಡ್ಕೊಡ್ಬೇಕು ನನಗೆ. ಆಯ್ತು, ಆಯ್ತಾ? ನಿಮ್ಮ ಬರ್ತಡೆಗೆ ಮಾಡಿದೆ. ನನ್ನ ಬರ್ತಡೇ ಮಾಡ್ಕೊಡ್ತೀಯ? ಸರಿ. ಬಿರಿಯಾನಿ ಮಾಡೋದಂತಿದೆ, ಸ್ವಲ್ಪ ಎಣ್ಗಾಯಿ ಕೇಳಿತ್ತಲ್ಲ, ಎಣ್ಗಾಯಿ ಮಾಡೋದು. ಈಗ ಸದ್ಯಕ್ಕೆ ಹೋಗಿ ಇನ್ನೊಂದಷ್ಟು ಲೇಯರ್ ಬಿಡಿಸ್ಕೊಂಡು ಅದನ್ನ ಒಂದು 10 ಲೇಯರ್ ಮಾಡ್ಕೊಂಡು ಕುತ್ಕೊಂಡು ತಿನ್ನೋದು. ಓಕೆ, ಇದು ನಮ್ಮ ಇವತ್ತಿನ ಏನು ಮೆನು. ಅಮಾವಾಸ್ಯೆ ಪೂಜೆ ಇವತ್ತು ಸಿಂಪಲ್ಲಾಗಿ ಮಾಡಿದ್ದೀನಿ. ಜಾಸ್ತಿ ಏನು ಅಲಂಕಾರ ಮಾಡೋಕ್ಕೆ ಹೋಗಲಿಲ್ಲ ನಾನು ಇವತ್ತು. ನೈವೇದ್ಯಕ್ಕೆ ನಾನು ಸಪೋಟ ಹಣ್ಣು ಇತ್ತು, ಸಪೋಟ ಇಟ್ಟು ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಇನ್ನು ಯಾವ ದೇವಸ್ಥಾನಕ್ಕೂ ಹೋಗಲಿಲ್ಲ, ಏನಿಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ಮನೆಯೇ ಮಂತ್ರಾಲಯ ಅಂತ ಮನೇಲಿರೋದು ಜಾಸ್ತಿ. ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರಾ? ಕಮೆಂಟ್ ಮಾಡಿ. ಇನ್ನು ಇವಾಗ ತಿಂಡಿ ತಿನ್ನೋ ಸಮಯ. ನಾನು ಪೂಜೆ ಮಾಡಿ ಇವಾಗ ತಿಂಡಿ ತಿನ್ನಲಿಕ್ಕೆ ಹೋಗ್ತಿದ್ದೀನಿ. ಆ್ಯಸ್ ಯೂಶ್ವಲ್ ರೊಟ್ಟಿ ಕುಂಬಳಕಾಯಿ ಪಲ್ಯ. ಓಕೆ, ತಿಂಡಿ ತಿಂದು ನಿಮಗೆ ಆಮೇಲೆ ಸಿಗ್ತೀನಿ. ನಮ್ಮ ಎಲ್ಲ ದೇವರು ಕೂಡ ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಇದಿಷ್ಟು ನನ್ನ ಇವತ್ತಿನ ಅಮಾವಾಸ್ಯ ಪೂಜೆ, ಸಿಂಪಲ್ ಪೂಜೆ ಅಂತಲೇ ಹೇಳ್ಬೋದು. ನಾನು ಇವತ್ತು ಕೂಡ ದಸ್ತಾಕಾರ್ಗೆ ಬಂದಿದ್ದೆ. ಈ ಸೀರೆ ಶಾಪಲ್ಲಿ ಒಂದು ಸೀರೆನ ಶಾಪಿಂಗ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ಒಬ್ಬರು ಸ್ಯಾರಿ ಬೇಕಂತ ಹೇಳಿದರು, ಅದಕ್ಕೆ ಬಂದಿದ್ದೆ. ಇದು ಹ್ಯಾಂಡ್ಲೂಮ್ ಸ್ಯಾರೀಸು, ಕಾಟನ್ ಸ್ಯಾರೀಸು, ರಫ್ ಆ್ಯಂಡ್ ಸಾಫ್ಟ್ ಕಾಟನ್, ಕಾಂಟ್ರಾಸ್ಟ್ ಕಲರು ಮತ್ತು ಬಾರ್ಡರ್ಲೆಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಈ ಸ್ಯಾರಿ ಶಾಪಿಂಗು, ಅಂದರೆ ಈ ಸ್ಯಾರಿ ಸ್ಟಾಲು. ಹೋಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಸ್ಟ್ ಆ್ಯಂಡ್ ಶುಡ್ ಈ ಶಾಪ್ನ ವಿಸಿಟ್ ಮಾಡಿದ್ದು. ಫಸ್ಟ್ ಲೈನಲ್ಲೇ ಎ ಬ್ಲಾಕಲ್ಲೇ ಬರುತ್ತೆ. ಇಲ್ಲಿ ನಾನು ಕೂಡ ಒಂದು ಸೀರೆನ ಶಾಪಿಂಗ್ ಮಾಡಿದ್ದೀನಿ. ಇದೆ ಈ ಪಿಂಕ್ ಸ್ಯಾರಿ ಏನಿದೆ, ಈ ಸೀರೆನ ನಾನಿಲ್ಲಿ ಶಾಪಿಂಗ್ ಮಾಡಿದೆ. ನೀವು ಹೋದರೆ ಒಮ್ಮೆ ಭೇಟಿ ಮಾಡಿ. ನೋಡಿ, ಟೈಮು 6 ಗಂಟೆಗೆ ಇನ್ನೊಂದು 5 ನಿಮಿಷ ಇದೆ. ನಾನು ಬಿಗ್ ಬಾಸ್ ನೋಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಆದರೆ ನಮ್ಮ ಮನೆಯಲ್ಲಿ ಬೇರೆ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ. ಈಗ ಅದು ಆಫ್ ಆಗುತ್ತೆ.
ಅದಾದಮೇಲೆ ನಾನು ಬಿಗ್ ಬಾಸ್ ನೋಡ್ತಿದ್ದೀನಿ. ಇವರಿಬ್ರಿಗೂ ಇವಾಗ ಹೊರಗಡೆ ಕಳಿಸ್ತಾ ಇದ್ದೀನಿ. ಅದಕ್ಕೆ ಆಮೇಲೆ ಕೇಳ್ತೀನಿ ಅವ್ರನ್ನ ಯಾರ್ಯಾರು ಇಷ್ಟ ಅಂತ ಇವ್ರೂ ಕೇಳ್ತೀನಿ. ಓಕೆನಾ? ಈಗ ನಾನು ಒಂದಷ್ಟು ಕೆಲಸಗಳನ್ನ ಮುಗಿಸಿ ರೆಡಿಯಾಗಿದ್ದೀನಿ. ಹಂಗಂತ ಪೂರ್ತಿ ಕೆಲಸ ಆಗಿಲ್ಲ, ಪರವಾಗಿಲ್ಲ. ಇವತ್ತು ಬಿಗ್ ಬಾಸ್ ನೋಡ್ಬಿಡೋಣ, ಆಮೇಲೆ ಬೇಕಿದ್ರೆ ಕೆಲಸ ಮಾಡ್ಕೊಬೋದು ಅಲ್ವೇನ್ರಿ? ಫಸ್ಟು ಬಿಗ್ ಬಾಸ್ ನೋಡೋ ಸಮಯ ಇವಾಗ. ಓಕೆ, ನೀವೆಲ್ಲ ರೆಡಿ ಆದ್ರ, ಕೂತ್ಕೊಂಡ್ರಾ, 6 ಗಂಟೆ ಕೂತಿದ್ರಾ ಅಂತ ಕಮೆಂಟ್ ಮಾಡಿ. ನೋಡಿದ್ರೆ ಬಿಗ್ ಬಾಸಾ ನೋಡ್ತಾ ಇದ್ದೀನಲ್ಲಪ್ಪ, ಅಡ್ವರ್ಟೈಸ್ ಬಂದಿದೆ. ಅದಕ್ಕೆ ಅಡ್ವರ್ಟೈಸ್ ಬಂದೈತೆ. ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು? ಎಲ್ಲರೂ ಸೂಪರಾಗಿ ಡ್ಯಾನ್ಸ್ ಮಾಡಿದ್ರು. ಅದರಲ್ಲೂ ಅಶ್ವಿನಿದು ಚೆನ್ನಾಗಿತ್ತು ಡ್ಯಾನ್ಸ್. ಅಶ್ವಿನಿ ಮತ್ತೆ ಯಾರದು ರಘು ತುಂಬ ಚೆನ್ನಾಗಿ ಮಾಡಿದ್ರು ಅಲ್ವಾ? ಎಲ್ಲರೂ ಚೆನ್ನಾಗಿ ಮಾಡಿದ್ರು. ರಕ್ಷಿತಂದು ಚೆನ್ನಾಗಿತ್ತು, ಗಿಲ್ಲಿ ಡ್ಯಾನ್ಸ್ ಕೂಡ ಅಂದ್ರೆ ಚೆನ್ನಾಗಿತ್ತು. ಆಮೇಲೆ ಯಾರು ಕಾವ್ಯನೂ ಚೆನ್ನಾಗಿ, ಧನುಷ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅಂದರೆ ಜಾಸ್ತಿ ಚೆನ್ನಾಗಿರೋದು ಅಶ್ವಿನಿ ಡ್ಯಾನ್ಸ್. ಸಾಂಗ್ ಚೆನ್ನಾಗಿತ್ತು ಅವ್ರಿಗೆ, ಅಂದರೆ ಅಶ್ವಿನಿ ಅವ್ರಿಗೇನೆ ಡೆಡಿಕೇಟ್ ಮಾಡಿದ್ರಲ್ಲ, ಚೆನ್ನಾಗಿತ್ತು. ನಿನಗೆ ಯಾವ್ದು ಇಷ್ಟ ಆಯ್ತು? ನನಗೆ ರಘು ಸರ್ದು ಇಷ್ಟ ಆಯ್ತು. ರಘು ಸರ್ ಚೆನ್ನಾಗಿ ಮಾಡಿದ್ರು, ಒಳ್ಳೆ ಚಿಕ್ಕ ಮಗು ಥರ ಚೆನ್ನಾಗಿ ಅನಿಸ್ತೈತಲ್ವಾ? ಸರಿ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸ್ನ್ಯಾಕ್ಸ್ ತಿನ್ಕೊಂಡು ಲೈವ್ ನೋಡ್ತಾ ಇದ್ದೀನಿ. ಏನು ಸ್ನ್ಯಾಕ್ಸ್ ಗೊತ್ತಾ ಇದು? ದಸ್ತಾಕರಲ್ಲಿ ತಗೊಬಂದಿದ್ದಲ್ಲ, ಏನಿದು ದೀಕ್ಷಾ? ಸಂಡಿಗೆ, ಒಂಥರ ಸಂಡಿಗೆ, ರೈಸಲ್ಲಿ ಮಾಡಿರೋ ಸಂಡಿಗೆ. ಅದಕ್ಕೆ 7 ಪುಡಿನೇ ತಿಂತವಳೆ. ಪೆರಿ ಮಸಾಲಾನ, ಎವರೆಸ್ಟ್ ಪೆರಿ ಪೆರಿ ಮಸಾಲ ಬರುತ್ತೆ, ಅದನ್ನು ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಇದನ್ನು ತಿನ್ಕೊಂಡು ಇವಾಗ ನೋಡಿ ಎಷ್ಟು ಎತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇರೋದು. ಇನ್ನು ಇದು ಫಸ್ಟ್ ಎವಿಕ್ಷನ್, ಅಂದರೆ ಟಾಪ್ 6 ಒಬ್ಬರು ಹೋಗೋದು. ಅದ್ರ ಬಗ್ಗೆ ಕೇಳ್ತಾಯಿದ್ರು. ನನಗೆ ಇದಾಗುವಾಗ ತುಂಬಾ ಬೇಜಾರಾಗ್ತಿತ್ತು ನಿಜವಾಗ್ಲೂ. 6 ಜನ ಏನಿದ್ರು ಅವರೆಲ್ಲರೂ ಡಿಸರ್ವ್ ಅಂತಲೇ ಅನಿಸ್ತಾ ಇತ್ತಲ್ವ. ಅಷ್ಟು ಡಿಸರ್ವ್ ಇರೋದಕ್ಕೆ ಅವರು ಟಾಪ್ 6 ಬಂದಿದ್ರು ಅಂತ. ಬಟ್ ಟಾಪ್ 6 ಹೋದ್ರಲ್ಲ, ಆವಾಗ ನನ್ನ ಎಕ್ಸ್ಪ್ರೆಷನ್ ಹೇಗಿದೆ ಅಂತ ನೋಡಿರಂತೆ. ಒಂಥರ ಖುಷಿ ಆಗ್ತಿತ್ತು, ಒಂಥರ ಮುಗಿತಲ್ಲ ಇದು ಬಿಗ್ ಬಾಸ್ ಅಂತಲೂ ಬೇಜಾರಾಗ್ತಿತ್ತು. ಪರವಾಗಿಲ್ಲ, ಎಲ್ಲನೂ ಮುಗಿತಾನೆ ಇರಬೇಕಲ್ವ. ನನ್ನ ಮಕ್ಕಳಂತೂ ನನ್ನನ್ನು ಎಷ್ಟು ವಿಡಿಯೋ ಮಾಡಿದ್ದಾರೆ ನೋಡಿ. ನಾನು ಅಷ್ಟು ಇನ್ವಾಲ್ವ್ಮೆಂಟಲ್ಲಿ ಬಿಗ್ ಬಾಸ್ ನೋಡಿದ್ದೀನಿ, ಸೀಸನ್ ಪೂರ್ತಿ ನೋಡಿದ್ದೀನಿ. ಅದರ ಜೊತೆಗೆ ಒಂದು ಫಿನಾಲನ್ನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, ನನಗೆ ಅಡುಗೆಗೆಲ್ಲ ಡಿಸ್ಟರ್ಬ್ ಮಾಡಿಬಿಡಿ, ಏನಿದೆ ಅದನ್ನು ಊಟ ಮಾಡಿಕೊಂಡು ದಯವಿಟ್ಟು ನನಗೆ ಇವತ್ತೊಂದಿನ ಆರಾಮ್ ಕೊಡಿ. ನಾನು ಕೂಡ ಆರಾಮಾಗಿ ಕೂತ್ಕೊಂಡು ಬಿಗ್ ಬಾಸ್ ನೋಡಬೇಕು ಅಂತ. ಇನ್ನು ಲಾಸ್ಟಲ್ಲ ಫಸ್ಟ್ ಎವಿಕ್ಷನ್ ನೋಡೋಣ ಬನ್ನಿ. ಬೇಜಾರಾಗ್ತಿದ್ದಿಲ್ಲ, ಒಳ್ಳೆ ಹುಡುಗ, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡ್ತಿರ್ಲಿಲ್ಲ. ಬಟ್ ಅವ್ರು ಬರ್ಬಾರ್ದಾಗಿತ್ತು. ಟಾಪ್ 3 ಬರ್ಬೇಕಾದಂತ ವ್ಯಕ್ತಿ, ಅಂತ ವ್ಯಕ್ತಿತ್ವ, ಬಟ್ ಬರ್ಲಿಲ್ಲ. ಏನು ಮಾಡಕ್ಕಾಗಲ್ಲ, ಜನಗಳ ಏನಂತೀವಿ ಅಭಿಪ್ರಾಯ ಅಷ್ಟೇ. ಪ್ರತಿಯೊಬ್ಬರಿಗೂ ಏನ್ ಹೇಳ್ಬೇಕು ಹೇಳ್ಬಿಟ್ಟು ಬಂದು ಫಸ್ಟ್ ಇವನು ಜಯ ರಾಘವೇಂದ್ರ ಆಡ್ತಿದ್ರಲ್ಲ, ಜಯ ರಾಘವೇಂದ್ರ ಅಂತಾರ ಆಡ್ತಾ ಇದ್ದು. ಧನುಷ್ ಎಲಿಮಿನೇಟ್ ಆಗ್ಬಿಟ್ಟವ್ರೆ ಅಂತ ನಮ್ಮ ಮಮ್ಮಿ ಕ್ರೈ. ಏನೇ ಬೇಜಾರಾಗುತ್ತೆ ಕಣೆ, ಒಳ್ಳೆ ವ್ಯಕ್ತಿಗಳ ಹತ್ರ ಎಲಿಮಿನೇಟ್ ಆಗ್ಬಾರ್ದು. ಇನ್ನೂ ಸ್ವಲ್ಪ ಇರ್ಬೇಕಿತ್ತು ಅವನು, ಅಟ್ಲೀಸ್ಟ್ ಟಾಪ್ 3 ವ್ಯಕ್ತಿ ಅವನು, ಗೊತ್ತಾ? ನಮ್ಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ವಲ್ಲ. ನೋಡಿ, ಬಿಗ್ ಬಾಸ್ ಅಡ್ವರ್ಟೈಸ್ ಬಂದೈತೆ. ಅಡ್ವರ್ಟೈಸಲ್ಲಿ ತಿನ್ಲಿಕ್ಕೆ ಅಂತ ಬ್ರೇಕಿಂಗ್ ಸ್ನ್ಯಾಕ್ಸ್ ಅಂದ್ಬಿಟ್ಟು ಏನೇನು ತಗೊಬಂದಿರಂತ. ಅವ್ರ ಅಪ್ಪ ಮಗಳೂ ಹೊರಗಡೆ ಹೋಗೋರೆ. ದೀಕ್ಷಾ ಮತ್ತು ಅವ್ರಪ್ಪ ಇಲ್ಲ, ಸದ್ಯಕ್ಕೆ ಹೊರಗಡೆ ಹೋಗಿದ್ದಾರೆ. ನಾವಿಬ್ರು ತಿನ್ನಕ್ಕೆ ತಗೊಬಂದಿದ್ದೀವಿ. ಏನಿದು? ಬರ್ಗರು, ವೆಜ್ ಬರ್ಗರ್ ಇದು, ಮತ್ತು ಕೇಕ್ ದೀಪ್ತಿಗೆ, ಒಂದಷ್ಟು ಜ್ಯೂಸು. ನೆಕ್ಸ್ಟ್ ನಾನು ಅವರೆಕಾಯಿ ಹಿಡಿಬೇಕಾ, ಬಿಗ್ ಬಾಸ್ ನೋಡ್ಕೊಂಡು ಹಿಡಿಯೋಣ ಅಂದ್ಬಿಟ್ಟು ತಗೊಬಂದೆಲ್ಲ ಗುಡ್ಡೆ ಹಾಕಿದ್ದೀನಿ. ಸದ್ಯಕ್ಕೆ ಅಡ್ವರ್ಟೈಸ್ ಗೊತ್ತೈತೆ, ಅಷ್ಟು ಇದೊಂಚೂರು ಟೇಸ್ಟ್ ಮಾಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಸ್ನ್ಯಾಕ್ಸ್ ತಿಂತಾ ನೋಡ್ತಿದ್ರಾ? ಕಮೆಂಟ್ ಮಾಡಿ. ಇದು ನನ್ನ ಬಿಗ್ ಬಾಸ್ ಫೈನಲ್ ಡೇ ಜರ್ನಿ ಆಗಿದೆ. ಯಾವುದೆಲ್ಲ ಅಂತ ಹೇಳ್ಬೋದು. ನೋಡೋಣ, ಹೋಗ್ತಾ ಯಾರು ವಿನ್ ಆಗ್ತಾರೆ ನೋಡೋಣ. ಅಂಡ್ ದೀಪ್ತಿನಿಗೆ ಯಾರು ಇಷ್ಟಪ್ಪ? ರಘು ಸರ್ ಇಷ್ಟನಾ? ಹೌದು. ಯಾಕೆ? ಅವರು ಫುಲ್ಲು ಒಂಥರ ಸ್ಟ್ರಿಕ್ಟು, ಡಿಸಿಪ್ಲಿನು. ಅವರ ಅಚೀವ್ಮೆಂಟ್ ನೋಡಿದ್ರೆ ನಮಗೆಲ್ಲ ಇನ್ಸ್ಪಿರೇಷನ್ ಆಗುತ್ತೆ. ಸೊ ನಾನು ಸ್ಪೋರ್ಟ್ಸಲ್ಲಿ ಇದ್ದಿದ್ರೆ ಇದಕ್ಕೆ ಅವ್ರು ಇಷ್ಟ ಇರೋದು, ಜಾಸ್ತಿ ಸ್ಪೋರ್ಟ್ಸ್ ಅಂದ್ರೆ ಇಷ್ಟ ಅಲ್ವಾ? ಅದಕ್ಕೋಸ್ಕರ ಗಿಲ್ಲಿ ಕಂಡ್ರೂ ಇಷ್ಟ, ಅಂದರೆ ಜಾಸ್ತಿನೇ ಇಷ್ಟ. ಆದರೆ ನಮ್ಮ ಥರ ಸಿಲಿಯಾಗಿ ಆಡ್ತಾನಲ್ಲ, ಅದಕ್ಕೆ ಇಷ್ಟ. ಡಿಸಿಪ್ಲಿನ್ ವ್ಯಕ್ತಿ ಅಂತ ಇಷ್ಟ. ಹೌದು, ಗಿಲ್ಲಿ 99 ಆದರೆ ರಘು 100. ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು, ಸೌಂಡ್ ಕೊಡಿ. ಸ್ಟಾರ್ಟ್ ಆಯ್ತು. ಸೊ ನಾವು ಇವಾಗ ಬಿಗ್ ಬಾಸ್ ನೋಡೋ ಟೈಮ್. ಓಕೆ,
ಡ್ಯಾನ್ಸ್ ಮಾಡ್ತಾ ಇದೆ. ಇದು ಇನ್ನೊಂದು ಎವಿಕ್ಷನ್ ಟೈಮ್. ಅಂದರೆ ಟಾಪ್ 5 ಇದರಲ್ಲಿ ಒಬ್ಬರಿಂದ ಬೇಜಾರು ಅನ್ನಿಸ್ತಿತ್ತು ಅಷ್ಟೇ. ಏನಿದು ಏನು ಹೊಟ್ಟಿನಾಗೈತೆ ದೀಪ್ತಿ? ಹೋಗಮ್ಮ ಬೇಜಾರೈತೈತೆ. ಧನುಷ್ ಹೋಗ್ಬಾರ್ದಾಗಿತ್ತು, ಧನುಷ್ ಹೋಗಾಯ್ತು. ರಘು ಹೋಗ್ಬಾರ್ದಿತ್ತು, ರಘು ಅವ್ರು ಹೋಗ್ಬಾರ್ದಿತ್ತು. ನೋಡಿ, ರಘು ಅನ್ನಕ್ಕೂ ಆಗಲ್ಲ ನನಗೆ, ರಘು ಅವರು ಅಂತೀವಿ. ಕಂಟೆಸ್ಟೆಂಟ್ ಆಗಿ ನೀವು ಒಳಗಡೆ ಬಂದು ಇಷ್ಟು ದಿನ ಇದ್ದಿದೆಯಲ್ಲ, ನಿಮ್ಮದೇ ಆದಂತ ಒಂದು ಮಾರ್ಕ್ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಸುಲಭವಾದ ವಿಚಾರನೇ ಅಲ್ಲ. ಬಟ್ ಯಾರು ಹೋಗ್ಬಾರ್ದು ಅನ್ಸುತ್ತೆ ಅಲ್ವಾ? ಎಲ್ಲರೂ ಇರ್ಬೇಕೇನೋ ಅನ್ಸುತ್ತೆ. ಯಾರು ಹೋದ್ರೂ ಬೇಜಾರೈತೈತಿ ಇವತ್ತು. ಯಾರು ಹೋಗ್ಬೇಕಾಗಿತ್ತು ಅವ್ರು ಹೋಯ್ತಲ್ಲ, ಇರ್ಬೇಕಾಗಿರೋರು ಹೋಯ್ತಾರೆ. ಯಾರು ಹೋದ್ರೂ ಬೇಜಾರು ಅನಿಸ್ತೈತಿ. ಮನೆ ಖಾಲಿ ಐತೈತಿ, ಖಾಲಿ ಐತೈತಿ. ನಮ್ಮವರೇ ಹೋಗ್ತಿದಾರ ಮನೆಯಿಂದ ಆಚೆಗೆ ಅನ್ಸೋಷ್ಟು ಬೇಜಾರೈತೈತಿ. ತಗಳಿ ನಂಗೆ ಬೇಜಾರೈತೈತಿ ರಘು. ನಮ್ಮ ದೀಪ್ತಿಗೆ ರಘು ಅವರಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಬೇಜಾರು ಮಾಡಿಕೊಂಡು ಏನು ಮಾಡೋಕ್ಕಾಗಲ್ಲ. ಆಟ ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ಬೇಕು. ಸೋಲು ಅಲ್ಲ ಇದು, ಒಬ್ರು ಇರಬೇಕು, ಒಬ್ರು ಹೋಗ್ಬೇಕು. ಇಲ್ಲಿ ಸದ್ಯಕ್ಕೆ ಈ ಮನೆಯಿಂದ ಅಷ್ಟೇ ಅಲ್ವಾ? ಬೇಜಾರು ಮಾಡ್ಕೊಡ ದೀಪು, ಡೋಂಟ್ ವರಿ. ಇನ್ನೂ ಇದ್ದಾರೆ ನೋಡಿ, ನಮಗೆ ಬೇಜಾರಾಗಿ ಕಣ್ಣಲ್ಲಿ ನೀರು ಬರ್ತೈತೆ ನನಗೆ. ನಮ್ಮ ಮನೆಯವರು ಮತ್ತು ದೀಕ್ಷಾ ಇಬ್ಬರು ಹೊರಗಡೆ ಹೋಗಿದ್ರಿಂದ ಪಾರ್ಸೆಲ್ ಬಂದಿತ್ತು. ನಾನು ಆವಾಗಲೇ ಹೇಳಿದ್ನಲ್ಲ, ಇರೋ ಅಡುಗೆನೇ ಅಡ್ಜಸ್ಟ್ ಮಾಡೋಣ ಅಂದ್ಕೊಂಡೆ. ಆದರೆ ಒಂದಷ್ಟು ಪಾರ್ಸೆಲ್ ಬಂದಿತ್ತು. ಇದನ್ನೆಲ್ಲ ತಿಂದ್ಕೊಂಡು ಆರಾಮಾಗಿ ನೋಡು ತಾಯಿ, ನಿನಗೆ ಡಿಸ್ಟರ್ಬೇ ಮಾಡಲ್ಲ ಅಂದ್ಬಿಟ್ಟು ತಂದು ಕೊಟ್ಟಿದ್ರು. ತುಂಬಾ ಖುಷಿ ಆಯಿತು ನನಗಂತೂ, ಅವ್ರು ನನಗೆ ಇಷ್ಟು ಸಪೋರ್ಟ್ ಮಾಡಿದ್ದು. ಪರಿಸ್ಥಿತಿನ ಬಿಗ್ ಬಾಸ್ ನೋಡ್ಕೊಂಡು ಅವರೇ ಕೇಳ್ತಾ ಇದ್ದೀನಿ. ಇನ್ನು ಇದೇನು ಮಾಡಿದ್ರು, ಡ್ಯೂಪ್ ಮಾಡೋದ್ರಲ್ಲ ಸಖತ್ತಾಗಿತ್ತಲ್ವ ಕಾಮಿಡಿ. ನನಗೆ ಯಾವುದೇ ಶೋನಲ್ಲೂ ಅಷ್ಟೇ ಈ ರೀತಿ ಡ್ಯೂಪ್ ಮಾಡ್ತಾರಲ್ಲ, ಅದು ನೋಡೋಕ್ಕೆ ಬಹಳ ಚೆನ್ನಾಗಿರ್ತದೆ. ತುಂಬ ಖುಷಿ ಕೊಡುವಂಥ ವಿಚಾರ ಅಂದರೆ ಇದೇನೇ ಶೋಗಳಲ್ಲಿ. ನೋಡಿ, ಮಧ್ಯೆ ಕ್ರಿಕೆಟು ನೋಡಿಕೊಂಡು ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ತಿಂತವ್ರೆ ಪಾಪ. ಟೈಮ್ ಎಷ್ಟು ಅಡ್ಜಸ್ಟ್ ಮಾಡಬೇಕು ಅಂತ. ಮಗು ಕ್ರಿಕೆಟ್ ಚೆನ್ನಾಗಿ ಆಡ್ತವ್ರಾ? ಎಲ್ಲಿ ನಿಮ್ಮ ರಾಹುಲ್ ಔಟ್ ಆಗ್ಬಿಟ್ರಾ? ಇಂಡಿಯಾ ವರ್ಸಸ್ ಯಾವುದು? ನ್ಯೂಜಿಲ್ಯಾಂಡ್. ಕೊಹ್ಲಿ ಅವ್ರು ಆಡ್ತಾವ್ರೆ. 82ಗೆ 84. ಸೂಪರ್ ಅಲ್ವಾ ಟೀಚೆ? 82ಗೆ 84. ಯಾರು? ಹರ್ಷಿತ್. ಇದು ಮತ್ತೊಂದು ಎವಿಕ್ಷನ್ ಸಮಯ. ರವಿಚಂದ್ರನ್ ಸರ್ ಬಂದಿದ್ದು ತುಂಬಾ ಖುಷಿ ಆಯ್ತಲ್ಲ. 2ನೇ ಸರಿ ನಾವು ಬಿಗ್ ಬಾಸ್ ಮನೇಲಿ ಇವ್ರನ್ನ ನೋಡ್ತಾ ಇದ್ವಿ. ಬಟ್ ಇದೆಲ್ಲ ಪ್ರೊಸೀಜರ್ ನಡೆಯುವಾಗ ಒಂಥರ ಬೇಜಾರಾಗ್ತಿತ್ತು. ಅಯ್ಯೋ, ಇನ್ನೂ ಇರಬೇಕಾಗಿತ್ತು ಬಿಗ್ ಬಾಸು ಅನ್ನೋ ರೀತಿಯಲ್ಲಿ. ನಮ್ಮ ಮನೆಯವರು ಪಾಪ ನೋಡಿ, ಇದು ಕ್ರಿಕೆಟ್ನ ಹೆಂಗೆ ನೋಡ್ತಾಯಿದ್ರು, ಮೊಬೈಲ್ ಆನ್ ಮಾಡಿಕೊಂಡು ಕ್ರಿಕೆಟ್ ನೋಡ್ತಾಯಿದ್ರು. ನಾವಂತೂ ಅವ್ರಿಗೆ ಟಿ ವಿಲಂತೂ ಹಾಕ್ಕೊಡಲ್ಲ. ಬಿಗ್ ಬಾಸ್ ಬಂದಾಗ ಬಿಗ್ ಬಾಸೇ, ಅಡ್ವರ್ಟೈಸ್ ಬಂದಾಗ ಮಾತ್ರ ನಿಮಗೆ ಹಾಕ್ಕೊಡೋದು ಅಂತ ಮುಂಚೆನೇ ಹೇಳ್ಬಿಟ್ಟಿದ್ವಿ. ಇನ್ನಿವಾಗ ಯಾರು ಹೋಗ್ತಾರೆ ಹೇಳಿ? ಕಾವ್ಯ ಅವರು ಹೋದರು. ಅದು ಒಂಥರ ಬೇಜಾರು ಅನ್ನಿಸ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ ಅಲ್ವಾ? ಆದರೆ ಕಾವ್ಯವರಂತೂ ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ನಾನು ನನ್ನ ಮಕ್ಳಿಗೆ ಅದನ್ನೇ ಹೇಳ್ತಾಯಿದ್ದೆ, ಡ್ರೆಸ್ ಅಂತೂ ಸೂಪರಾಗಿತ್ತು ಕಣೆ, ಸಖತ್ತಾಗಿ ಕಾಣಿಸ್ತಿದ್ರು. ಡಿಸೈನರ್ ಒಳ್ಳೆ ಚೆನ್ನಾಗಿ ಅವ್ರಿಗಾಗೇ ಮಾಡಿರೋಂಥ ಡ್ರೆಸ್ಸು ತುಂಬ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳ್ತಾಯಿದ್ದೆ. ನಿಮಗೇನು ಅನ್ನಿಸ್ತು? ಕಾವ್ಯನ ಡ್ರೆಸ್ ಇಷ್ಟ ಆಯಿತಾ? ರಕ್ಷಿತಾ ಟಾಪ್ 3 ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಲ್ಲರೂ ಅವಳ ಚಿಕ್ಕವಳು ಅಂತಿದ್ರು. ಬಟ್ ಅವಳಿಗೆ ಇರೋಷ್ಟು ಮೆಚುರಿಟಿ ಅಲ್ಲಿ ಇರೋದು ಯಾರಿಗೂ ಇರಲಿಲ್ಲ ಹೇಳ್ಬೇಕು ಅಂದರೆ. ಅವಳು ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ರಿಸಲ್ಟ್ಗೆ ವೇಟಿಂಗ್. ರಕ್ಷಿತಾ ಅಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾ ಇದ್ಲಲ್ವ. ಒಂಥರ ಖುಷಿ ಆಗ್ತಿತ್ತು. ಈ ಹುಡುಗಿ ತುಂಬ ಚೆನ್ನಾಗಿ ಜೀವಿಸಿತ್ತು ಅಂತ ಅನ್ನಿಸ್ತಾ ಇತ್ತು ಈ ಮನೇಲಿ. ಇವಳು ಟಾಪ್ 3ನಲ್ಲಿ ಬಂದಿದ್ದು ನಿಜವಾಗ್ಲೂ ಡಿಸರ್ವಿಂಗ್ ಅನ್ನಿಸ್ತು. 3 ಜನ ಡಿಸರ್ವಿಂಗೆ. ನೋಡೋಣ ಹೋಗ್ತಾ ಇನ್ನೂ ಏನಾಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ತಮಾಷೆ ಕೂಡ ಮಾಡ್ತಾಯಿದ್ರು. ಸುದೀಪ್ ಸರ್ ಚೆನ್ನಾಗಿತ್ತು. ಸುದೀಪ್ ಸರ್ ನೋಡೋದು ಅಂದರೆ ನನಗೆ ಭಾಳ ಇಷ್ಟ. ಅವ್ರಿಗೋಸ್ಕರನೇ ಬಿಗ್ ಬಾಸ್ ನೋಡ್ತೀನಿ ಅಂದ್ರೂ ತಪ್ಪಿಲ್ಲ. ಇನ್ನು ಇದಾದಮೇಲೆ ಮಕ್ಕಳು ಬಂದಾಗಂತೂ ಸರ್ ಮಕ್ಕಳ ರೀತಿಯೇ ಡೌನ್ ಟು ಅರ್ತ್ ಆಗಿ ಅವ್ರ ಲೆವೆಲ್ಗೆ ಕೂತ್ಕೊಂಡು ಅವ್ರನ್ನ ಮಾತಾಡ್ಸಿದ್ದಿದೆಯಲ್ಲ, ನಿಜವಾಗ್ಲೂ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಹಳ ಖುಷಿ ಆಯಿತು. ಅವ್ರನ್ನ ಮಕ್ಕಳು ಮೇಂಟೈನ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿಲ್ವ ಅದು ನೋಡಿದಾಗ ಸಖತ್ ನಗು ಬರ್ತಿತ್ತು. ಸರ್ನ ಈ ರೀತಿ ನೋಡೋಕ್ಕಂತೂ ತುಂಬ ಇಷ್ಟ. ಸುದೀಪ್ ಸರ್ಗೋಸ್ಕರನೇ ಬಿಗ್ ಬಾಸ್ ಅಂದ್ರೂ ತಪ್ಪಿಲ್ಲ ಅಲ್ವಾ? ದೀಕ್ಷಾ, ಬಿಗ್ ಬಾಸ್ ನೋಡ್ತಾ ಇದೆಯಲ್ವಾ? ಏನು ಅನ್ನಿಸ್ತೈತೆ? ಏನಿಲ್ಲ, ಚೆನ್ನಾಗೈತೆ. ಜೋರ ಮಾತಾಡ. ಚೆನ್ನಾಗೈತೆ. ಚೆನ್ನಾಯ್ತಾ? ಚೆನ್ನಾಗಿ ಬಂದಾಯ್ತಾ? ಟಾಪ್ 3ಗೆ ಬಂದವ್ರು ಇವಾಗ. ಖುಷಿ ಆಯ್ತಾ? ಅನ್ಕೊಂಡಿದ್ದಾರೆ ಬಂದ್ರ? ನಾನು ಯಾರನ್ನೂ ಅನ್ಕೊಂಡಿರ್ಲಿಲ್ಲ. ಹೋಗ್ಲಿ, ನಿನ್ಗೆ ಯಾರು ಇಷ್ಟ ಇಲ್ಲಿ? ನನಗೆ ಯಾರು ಇಷ್ಟ ಇಲ್ಲ ಇಲ್ಲಿ. ನನಗೆ ಸುದೀಪ್ ಸರ್ ಅಂದರೆ ಇಷ್ಟ ಅಷ್ಟೇ. ಯಾವ ಎಲ್ಲ ಸೀಸನಲ್ಲಿ ಇರ್ತಾರೆ ಅವರು ಅಂತ. ಇಲ್ಲಾಂದ್ರೆ ಬೇರೆ ಬೇರೆ ಆಯ್ತಿರ್ತಾರೆ, ಕಂಟೆಸ್ಟೆಂಟ್ಗಳಾದ್ರೆ ಚೇಂಜ್ ಆಯ್ತಿರ್ತಾರೆ. ಆಯಿತು, ಈಗ ಸುದೀಪ್ ಸರ್ ಇಷ್ಟ ಅಂದಲ್ವಾ? ಯಾಕೆ ಇಷ್ಟ ಹೇಳು ಮತ್ತೆ? ಯಾಕೆ ಇಷ್ಟ ಅಂದರೆ ಇಷ್ಟ ಅಷ್ಟೇ.
ಅಷ್ಟು. ಹೋದ್ಸಲ ಹನುಮಂತ ಹಿಂಗೆ ಮಾತಾಡ್ತಿದ್ದು, ಜಾಸ್ತಿ ಮಾತಾಡ್ತಿರ್ಲಿಲ್ಲ ನಿನ್ ಥರ. ಇಷ್ಟ ಅಷ್ಟೇ, ಚೆನ್ನಾಗಿ ಮಾತಾಡ್ತಾರೆ. ಯಾರ್ಯಾರು ಹೆಂಗ್ ಹೇಳ್ಬೇಕು ಹಂಗೇನೆ, ಜಾಸ್ತಿ ರೂಢಾಗಿ ಹೇಳಲ್ಲ. ಗುಡ್ ಆಟಿಟ್ಯೂಡ್. ಆಟಿಟ್ಯೂಡ್ ಒಳ್ಳೇದು, ಹಂಗೆ ಇರ್ಬೇಕಲ್ಲ. ಅದೇ ತರ ಇರ್ಬೇಕು. ಇವಾಗಿನ ಪ್ರಪಂಚಕ್ಕೆ ಹಂಗೆ ಇರಬೇಕು. ಎಲ್ಲೆಲ್ಲಿ ಯಾರ್ಯಾರಿಗೆ ಕೊಡ್ಬೇಕು ಅವ್ರಿಗೆ ಅಲ್ಲಲ್ಲೇ ಕೊಡ್ತಿರ್ಬೇಕು. ಅರ್ಥ ಮಾಡ್ಕೊಳ್ಳೋರು ಬೇಕಾದ್ರೆ ಅರ್ಥ ಮಾಡ್ಕೋಬೋದು, ಏನಾರು ಹಂಗೇನಾರು ಇರ್ಬೋದು. ಓಕೆ, ಇಷ್ಟ ನಿಂದ ಅಲ್ಟಿಮೇಟ್ ಆನ್ಸರು. ಈಗ ಯಾರು ವಿನ್ ಆಗಬೇಕು ಹೋಗ್ಲಿ? ಯಾರು ಬೇಡ ನನಗೆ, ಹೇಳು. ಯಾರಾದ್ರೂ ಹೋಗ್ಲಿ, ಯಾರಾದ್ರೂ ನಿನ್ನ ಲೈಫ್ ಅಂತೂ ಚೇಂಜ್ ಆಗಲ್ಲ. ದಟ್ ಈಸ್ ಇಂಜಿನಿಯರಿಂಗು ಅದೇ 4 ವರ್ಷ ಓದ್ಬೇಕು, ಅದೇ ಅಸೈನ್ಮೆಂಟ್ಸ್ ಬರೀಬೇಕು ಅಷ್ಟೇ. ನೋಡಿ, ನಮ್ಮ ದೀಕ್ಷಿತ್ ಥರ ಇದ್ರೆ ಪ್ರಾಬ್ಲಮೇ ಇಲ್ಲ. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಿಟ್ಟೆ ವೈರಲ್ ಆಯ್ತದಲ್ಲ, ಆ ಥರ ಇಲ್ವೇ ಇಲ್ಲ. ನಮ್ಮ ದೀಕ್ಷಿತ್ ಥರ ಮೆಂಟಾಲಿಟಿ ಇದ್ಬಿಡ್ಬೇಕು ಅಷ್ಟೇ. ನಾವು ಅದೇ ಮೆಂಟಾಲಿಟಿ, ಬಟ್ ಅಭಿಮಾನಿ ಅಷ್ಟೇ, ನೋಡ್ತೀವಿ ಅಷ್ಟೇ. ಓಕೆ ಡಿಯರ್, ಥ್ಯಾಂಕ್ ಯು. ಐ ಥಿಂಕ್ ಅಶ್ವಿನಿ, ಯಾಕಂದ್ರೆ ಶೋನ ಸಾರಥಿಗಳು ಯಾರೇಳು, ಸುದೀಪ್ ಸರ್ ಬಿಟ್ರೆ ಅಶ್ವಿನಿ ಆ್ಯಂಡ್ ಗಿಲ್ಲಿ. ಸೊ ಇಬ್ಬರೇ ಟಾಪ್ 2ನಲ್ಲಿ ಉಳ್ಕೊಳ್ತಾರೆ ಅನ್ನೋದು ನನ್ನ ಒಂದು ಗೆಸ್. ನೋಡೋಣ ಯಾರು ಉಳ್ಕೊಂತಾರೆ ಅಂತ. ಏನೇ ನಮ್ ದೀಪ್ತಿ ಹೇಳಿ ನಿಜ ಆಗ್ಬಿಡ್ತಲ್ಲೇ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತ ಯಾವಾಗ್ಲೂ ಅಶ್ವಿನಿ ಹೇಳೋರು ಅದೇ ನಿಜ ಆಗ್ಬಿಡ್ತು. ಅಮ್ಮ, ಅಂತೂ ಇಂತೂ ಬಿಗ್ ಬಾಸ್ ಮುಗೀತು, ನೋಡಿದ್ರಿ ಅಲ್ವಾ ಪೂರ್ತಿ. ಈಗ ನಮ್ಮನ್ನೆಲ್ಲ ಕೇಳ್ತಿದ್ರಿ ಯಾರಿಷ್ಟ ಅಂತ. ನೀವು ಹೇಳಿ ನಿಮ್ಗೆ ಯಾರು ಇಷ್ಟ ಅಂತ ಅಂದ್ಬಿಟ್ಟು. ನನಗೆ ಅಶ್ವಿನಿ ಗೌಡ ಇಷ್ಟ. ಏನಕ್ಕೆ? ನಿಜ ಅವರು ಬರಬೇಕಿತ್ತು ಟಾಪ್ 2ನಲ್ಲಿ, ಆದ್ರೂ ರಕ್ಷಿತಾ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಗಿಲ್ಲಿ ಅದು ಗೊತ್ತಿತ್ತು, ಫಿಕ್ಸ್ ಅಂತ ಗೊತ್ತಿತ್ತು. ಇನ್ನು ಅಲ್ಲಿ ಇದಿದ್ದು ಫೈಟ್ ರಕ್ಷಿತಾ ಅಶ್ವಿನಿ ಗೌಡ ಅವ್ರಿಗೆ. ಬಟ್ ಅಶ್ವಿನಿ ಗೌಡ ಬಂದಿದ್ರೆ ಖುಷಿ ಆಗಿರೋದು, ಯಾಕಂದ್ರೆ ರಿಯಲ್ ಫೈಟರ್ ಅವರು. ಅಂದ್ರೆ ನಾವ್ ಹೆಂಗಿರ್ತೀವಲ್ವ ಮನೇಲಿ, ಕೋಪ, ಬೇಜಾರು, ಅಳು, ಜಗಳ, ನಾವು ಒಬ್ಬ ವ್ಯಕ್ತಿ ಹಂಗೆ ತಂದಿರೋದು. ಅವರು ಅದೇ ತರನೇ ಇದ್ರು. ತುಂಬಾ ಚೆನ್ನಾಗಿ ಅದನ್ನ ಬಿಗ್ ಬಾಸ್ ಶೋನ ಎಂಗೇಜ್ ಆಗಿ ಇಟ್ಟಿದ್ದೆ ಅವರು ಮತ್ತೆ ಗಿಲ್ಲಿ ಜಾಸ್ತಿ. ಅದಾದ್ರೂ ರಕ್ಷಿತನೂ ಹೌದು. ಅದಕ್ಕೆ ನಂಗೆ ಅಶ್ವಿನಿ ಗೌಡ ಇಷ್ಟ ಆಯ್ತು. ಟಾಪ್ 2ನಲ್ಲಿ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ಬರ್ಲಿಲ್ಲ ಅಂತ ಬೇಜಾರಾಯ್ತು. ಆದ್ರೆ ರಕ್ಷಿತಾ ಬಂದಿತ್ತು ನನಗೆ ಅನ್ಎಕ್ಸ್ಪೆಕ್ಟೆಡ್, ಬಟ್ ಇಷ್ಟ ಆಯ್ತು. ಆ ಹುಡುಗಿ ಅಷ್ಟು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರೋರು, ಮತ್ತೆ ಅಷ್ಟು ಚೆನ್ನಾಗಿ ಮಾತು ಗೊತ್ತಿಲ್ಲ ಅಷ್ಟೇ, ಮಾತಾಡ್ಲಿಕ್ಕೆ ಭಾಷೆ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ಹೇಳ್ತಾ ಇತ್ತು ಅವ್ರಿಗೆ. ಖುಷಿ ಆಯ್ತು ನನಗೆ. ಓಕೆ, ಯಾರು ಡಿಸರ್ವ್ ಇದ್ದಾರೆ ಅವ್ರು ಗೆಲ್ತಾರೆ. ಬಟ್ ಹೊರಗಡೆ ಎಲ್ಲ ಸಿಕ್ಕಾಬಟ್ಟೆ ಒಂಥರ ಆಗ್ಬಿಡ್ತೀವಿ ಸರ್. ರಿಯಾಲಿಟಿ ಶೋ ಅನ್ನಿಸ್ತು, ಅಷ್ಟೊಂದು ಆಗ ಅವಶ್ಯಕತೆ ಇರಲಿಲ್ಲ. ಲಾಸ್ಟ್ ಸೀಸನ್ ಎಲ್ಲ ಹೆಂಗಿತ್ತು. ಹನುಮಂತು ಗೆದ್ದಿದ್ದು ನಂಗೆ ಭಾಳ ಇಷ್ಟ ಆಯ್ತು ಆ ಸೀಸನು. ಹನುಮಂತನು ನಂಗೆ ಅಷ್ಟೇ ಇಷ್ಟ ಇದ್ದದ್ದು, ವ್ಯಕ್ತಿತ್ವದಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಓಕೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಇಟ್ಸ್ ಓಕೆ. ಬೇಜಾರಾಯ್ತು ಒಟ್ಟು ನನಗೆ ಬಿಗ್ ಬಾಸ್ ಮುಗಿದ್ದು. ಆದ್ರೂ ಮುಗಿಲಿ ಅಂತ ಒಂಥರ ಅನ್ನಿಸ್ತಾ ಇತ್ತು. ಯಾಕೇನು ದೀಪ್ತಿ 10th ಅಲ್ವಾ, ಓದ್ಕೋಬೇಕು. ಇನ್ಮೇಲೆ ಮನೇಲಿ 1:30 ಗಂಟೆ ಡೈಲಿ ಟಿವಿ. ಇನ್ ಯಾವ ಟೈಮಿಂಗ್ಸ್ ನೋಡ್ತಿರ್ಲಿಲ್ಲ ಸದ್ಯಕ್ಕೆ, 1:30 ಗಂಟೆ ಇರ್ತಿತ್ತು. ಇನ್ಮೇಲೆ ಇವತ್ತಿಂದ ಲಾಸ್ಟ್. ನಮ್ಮನೆ ಟಿವಿ ಆಫ್ ಏನು, ನಿಮ್ಮ ಅಪ್ಪ ಬಂದ್ರೆ ಅಷ್ಟೇ ಟಿವಿ ಆನ್ ಆಗೋದು ಅನ್ಸುತ್ತೆ. ಓಕೆ, ಇದು ನಮ್ಮ ಬಿಗ್ ಬಾಸ್ ಫೈನಲ್ ದಿನದ ವಿಡಿಯೋ. ಟೈಮ್ ಇನ್ನೇನು 12 ಗಂಟೆ 11:15 ಟೈಮ್. ಇವಾಗ 11:15 ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಯ್ತು ಅನ್ಕೋತೀನಿ. ನಮ್ಮ ಇವತ್ತಿನ ಜರ್ನಿ ಬಿಗ್ ಬಾಸ್ ಜೊತೆಗೆ ಇಷ್ಟ ಆಯ್ತು ಅನ್ಕೋತೀನಿ. ಆ್ಯಂಡ್ ಇನ್ಯಾರು ಇಷ್ಟ ಗೊತ್ತಾ ನನಗೆ? ಸುದೀಪ್ ಸರ್ ಇಷ್ಟ. ನಾನು ನೋಡೋದೇ ಸುದೀಪ್ ಸರ್ ಗೊತ್ತಾ. ನಿಮ್ಗೆ ಗೊತ್ತು, ಶನಿವಾರ ಭಾನುವಾರ ಗೊತ್ತು ಅಂದ್ರೆ ನಮ್ಮ ಮನೆ ಪಿನ್ ಪಾಯಿಂಟ್ ಸೈಲೆಂಟ್ ಇರಬೇಕು. ಜಗಳ ಮಾಡಾಕ್ಬಿಟ್ಟಿದೆ ಚೆಂದಾಗಿ ನನ್ನ ಪ್ರೋಗ್ರಾಮ್ ಅವತ್ತು ನೋಡ್ಲೇಬೇಕು ಅಲ್ವಾ. ಟೆಲಿಕಾಸ್ಟ್ ಇಲ್ಲಿ ನೋಡೋಕ್ಕಾಗಲಿಲ್ಲ ಅಂದ್ರೆ ಅಡುಗೆ ಮನೇಲಿ ಫೋನ್ ಇಟ್ಕೊಂಡು ನೋಡ್ತಿದ್ದೆ. ಅಡುಗೆ ಮನೇಲಿ ಫೋನ್ ಇಟ್ಕೊಂಡು ಅಲ್ಲಿ ಅಡುಗೆ ಮಾಡ್ಕೊಂಡು ನೋಡ್ತಿದ್ದೆ. ಅಷ್ಟಿಷ್ಟ ನನಗೆ ಸುದೀಪ್ ಸರ್ ಅಂದರೆ. ಅವ್ರಿಗೋಸ್ಕರ ನಾನು ಬಿಗ್ ಬಾಸ್ ನೋಡೋದು ಮೇಯ್ನ್ ಆಗಿ. ಏನು ಮುಗೀತು, ನೆಕ್ಸ್ಟ್ ಇರೋ ತನಕ ನೋಡೋಣ, ಆಯ್ತಾ? ಓಕೆ, ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಇದು ನಾನು ಬಿಗ್ ಬಾಸ್ ನೋಡ್ತೀನಲ್ಲ, ಬಿಗ್ ಬಾಸ್ನ ಬಿಗ್ ಅಭಿಮಾನಿ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ನಲ್ಲ, ಸಖತ್ತಾಗಿ ಹೋಗಿತ್ತು. ಅದು ಚೆನ್ನಾಗಿದ್ದಾಯಿತು. ಅಷ್ಟು 13,000 ಏನೋ ಹೋಗೈತೆ. ಸಖತ್ ಖುಷಿ ಆಯಿತು. ಸೊ ಈ ಅಭಿಮಾನಿ ಬಿಗ್ ಬಾಸ್ಗೋಸ್ಕರ ಈ ಒಂದು ದಿನದ ವಿಡಿಯೋನ ಡೆಡಿಕೇಟ್ ಮಾಡಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.